ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು 2023ರಲ್ಲಿ ಬಿಲ್ ಅನ್ನ ಪಾಸ್ ಮಾಡಲಾಯಿತು. ಬಿಲ್ ಪಾಸ್ ಮಾಡಿದ್ದು ಮಾತ್ರ ಅಲ್ಲ, 2014ರಿಂದ ಈ ದೇಶದ ಪ್ರಧಾನಿ ಆದ ದಿನದಿಂದ ಮಹಿಳೆಯರ ಸಬಲೀಕರಣ ಮಾಡುವುದನ್ನ ಸರ್ಕಾರದ ಒಳಗೆ ಮತ್ತು ಸರ್ಕಾರದ ಹೊರಗೆ ಮೋದಿ ಅವರು ಮಾಡಿದ್ರು. ನಾವೆಲ್ಲ ತಾಯಂದ್ರು ಬೇರೆ ಬೇರೆ ವೇದಿಕೆಯಲ್ಲಿ ಮಾತಾಡುವವರು ಇಲ್ಲಿ ಕೂತಿದೀವಿ. ಅದಕ್ಕಾಗಿ ಕೆಲವು ಅಂಶಗಳನ್ನು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲಿ ಸರ್ಕಾರ ರಚನೆ ಮಾಡುವಾಗ ಮಹಿಳೆಯರಿಗೆ ಯಾವ ಖಾತೆ ಸಿಗುತ್ತೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ. ನೀವು ಈ ರಾಜ್ಯದಲ್ಲಿ ಇವತ್ತು ತಗೊಳ್ಳಿ, ಒಬ್ಬರು ಮಂತ್ರಿ ಇದ್ದಾರೆ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. 2008ರಲ್ಲಿ ಯಡಿಯೂರಪ್ಪನವರು ಸರ್ಕಾರ ಮಾಡುವ ಮೊದಲು ಸರ್ಕಾರ ಇತ್ತು, ಆವಾಗಲೂ ಯಾವ್ದು ಸಿಕ್ಕಿತ್ತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ರಾಣಿ ಸತೀಶ್ ಇರಬಹುದು, ಭಾಗೀರಥಿ ಮರುಳ ಸಿದ್ದಗೌಡ ಇರಬಹುದು, ಹೀಗೆ ಬೇರೆ ಬೇರೆ ಅವರ ಹೆಸರು ನಮ್ಮ ಕಣ್ಣು ಮುಂದಿದೆ. ಹೆಚ್ಚು ಕೊಟ್ರೆ ಕನ್ನಡ ಸಂಸ್ಕೃತಿ. ಆದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಇಂಧನ ಖಾತೆಯನ್ನ ನಂಗೆ ಕೊಟ್ಟು ಈ ರಾಜ್ಯದಲ್ಲಿ ಕೆಲಸ ಮಾಡುವ ಅವಕಾಶವನ್ನ ಯಡಿಯೂರಪ್ಪನವರು ಕೊಟ್ಟರು. ಇದು ಬಿಜೆಪಿ, ಇದು ವ್ಯತ್ಯಾಸ. ಕೇಂದ್ರದಲ್ಲಿ 2014ರಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಯಾರ್ಯಾರನ್ನ ಮಂತ್ರಿ ಮಾಡಿದ್ರು? HRD ಅನ್ನ ಯಾವುದೇ ಮಹಿಳೆಗೆ ಕೊಟ್ಟಿರಲಿಲ್ಲ, ಸ್ಮೃತಿ ಇರಾನಿ HRD ಆದ್ರು. ಕಾಮರ್ಸ್ ಮಂತ್ರಾಲಯ ಅಂತಂದ್ರೆ ವಿದೇಶದ ಜೊತೆಗೆ ವ್ಯವಹಾರ ಮಾಡುವಂತ ಮಂತ್ರಾಲಯ. ಅಂದ್ರೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಇದೆಲ್ಲ ಯಾವ್ದು ಮಾಡುತ್ತೆ ಅಂದ್ರೆ ಅದು ಕಾಮರ್ಸ್ ಡಿಪಾರ್ಟ್ಮೆಂಟ್. ಅದನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಟ್ರು. ಹೀಗೆ ಬೇರೆ ಬೇರೆಯನ್ನು ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸೀಮಿತ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣನೂ ಬೇಕು, ಆದ್ರೆ ಅಷ್ಟಕ್ಕೆ ಸೀಮಿತ ಅಲ್ಲ. ನಮ್ಮ ಮಹಿಳೆ, ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾರೆ, ಕುಶಭಾವ್ ಠಾಕ್ರೆ ಅಂತ ಹೇಳಿ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ನಾನು ಮತ್ತು ಮಂಜುಳಾ ಫುಲ್ ಟೈಮರ್ ಆಗಿ ಬಿಜೆಪಿಯಿಂದ ಬಂದು ಬಿಜೆಪಿ ಆಫೀಸ್ ಅಲ್ಲಿ ಸಿಂಹಾಲಯ ಅಂತಿತ್ತು, ಯಾರಾದ್ರೂ ನೋಡಿರ್ಬೋದು, ಹಳೆ ಕಾರ್ಯಕರ್ತರು. ಅದರಲ್ಲಿ ನಾವು ಬೆಳಿಗ್ಗೆ ತಿಂಡಿ ಅಲ್ಲೇ, ಮಧ್ಯಾಹ್ನ ಊಟ ಅಲ್ಲೇ, ರಾತ್ರಿ ಊಟ ಅಲ್ಲೇ, ನಾವಿಬ್ರು ಅಲ್ಲೇ ಮಾಡ್ತಿದ್ವಿ. ಕುಶಭಾವ್ ಠಾಕ್ರೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದ್ಸಾರಿ ಕಾರ್ಯಾಲಯಕ್ಕೆ ಬಂದ್ರು. ಬಸವರಾಜ್ ಪಾಟೀಲ್ ಸೇಡಂ ಅವರು ಅವತ್ತು ರಾಜ್ಯದ ಅಧ್ಯಕ್ಷರು. ನಾವು ಕುಶಭಾವ್ ಠಾಕ್ರೆ ಅವರಿಗೆ ಬಡ್ಸಕ್ ಹೋದ್ವಿ. ಅಡಿಗೆ ಆಗಿತ್ತು, ಅಡಿಗೆ ಅವರು ಅಡಿಗೆ ಮಾಡಿದ್ರು. ಆದ್ರೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಮಾತಾಡಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತ ಬಡ್ಸಕ್ ಹೋದ್ವಿ. ಊಟದ ತಟ್ಟೆ ನಿಂಗೆ ಸರಿಸಿದ್ರು. ಅವರೊಂದು ಮಾತು ಹೇಳಿದ್ರು ಅವತ್ತು, ಶೋಭಾ ಮಂಜುಳಾ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಮತ್ತೆ ಅಡಿಗೆ ಮನೆಗೆ ಹೋಗಕ್ಕಲ್ಲ, ನಿಮ್ಮನ್ನ ಕರ್ಕೊಂಡ್ ಬಂದಿದ್ವಿ ಈ ರಾಷ್ಟ್ರದ ಸೇವೆ ಮಾಡಬೇಕು ಅಂತ ಕರ್ಕೊಂಡ್ ಬಂದಿದೀವಿ. ನೀವು ಮತ್ತೆ ಅಡಿಗೆ ಮನೆಗೆ ಹೋಗಿ ನಂಗೆ ಬಡಿಸುವ ಅಗತ್ಯ ಇಲ್ಲ, ಅದನ್ನು ಮಾಡಕ್ಕೆ ಬೇರೆ ಜನ ಇದ್ದಾರೆ. ನೀವು ಫುಲ್ ಟೈಮರ್ ಇದ್ದೀರಿ, ನೀವು ಪಕ್ಷದ ಕೆಲಸ ಮಾಡಿ, ಸಮಾಜದ ಕೆಲಸ ಮಾಡಿ. ಈ ಮಾತನ್ನ ಕುಶಭಾವ್ ಠಾಕ್ರೆ ಅವರು ಆ ಕಾಲಕ್ಕೆ ಹೇಳಿದ್ರು.